ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನಾವು ಕೇಳಿರುವ ಕತೆ ಬೆಂಗಳೂರಿನ ನಮ್ಮ ಹೆಮ್ಮೆಯ ಇತಿಹಾಸ. ಏಷ್ಯಾದಲ್ಲೇ ಮೊದಲ ಬಾರಿಗೆ ವಿದ್ಯುತ್ ದೀಪಗಳು ಬೆಳಗಿದ ನಗರ ಯಾವುದು ಅಂತ ನೋಡೋದಾದರೆ ಅದೇ ನಮ್ಮ ಬೆಂಗಳೂರು. 1905ರಲ್ಲಿ ಆಗಸ್ಟ್ 5ರಂದು ಬೆಂಗಳೂರಿನ ಬೀದಿಗಳಿಗೆ ಮೊದಲ ಬಾರಿಗೆ ವಿದ್ಯುತ್ ದೀಪಗಳು ಬೆಳಗಿದವು. ಆ ಕಾಲದಲ್ಲಿ ಇದು ಸಂಪೂರ್ಣ ಏಷ್ಯಾದಲ್ಲೇ ಒಂದು ಅದ್ಭುತವಾದ ಘಟನೆ. ಅಂದಿನ ಕಾಲದಲ್ಲಿ ಜನರು ಕೇವಲ ಸೀಮೆಎಣ್ಣೆ ದೀಪಗಳನ್ನು ಬಳಸುತ್ತಿದ್ದರು. ಆದರೆ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ವಿದ್ಯುತ್ ದೀಪಗಳು ಬೆಳಗಿದವು. ಈ ವಿದ್ಯುತ್ ದೀಪಗಳು ಬಂದಿದ್ದಾದರೂ ಹೇಗೆ ಅಂತ ನೋಡೋದಾದರೆ ಶಿವನ ಸಮುದ್ರದ ಜಲವಿದ್ಯುತ್ ಸ್ಥಾವರದಿಂದ. ವಿಶ್ವದಲ್ಲಿಯೇ ಪ್ರಾರಂಭಿಕ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಗಳಲ್ಲಿ ಒಂದಾದ ಇದು ಮೈಸೂರಿನ ಮಹಾರಾಜ ಕೃಷ್ಣರಾಜ ಒಡೆಯರವರ ದೃಷ್ಟಿಕೋನದಿಂದ ನಿರ್ಮಾಣವಾಯಿತು. ಈ ಯೋಜನೆಯನ್ನು ಮುನ್ನಡೆಸಿದ್ದು ಇಂಜಿನಿಯರ್ ವಿಲಿಯಂ ಮ್ಯಾಕೆನ್ಸಿ. ಶಿವನ ಸಮುದ್ರದಿಂದ ಕನಕಪುರದವರೆಗೂ ಅಲ್ಲಿಂದ ಬೆಂಗಳೂರಿಗೆ ವಿದ್ಯುತ್ ತಲುಪಿಸಲು 57 ಕಿಲೋಮೀಟರ್ ಉದ್ದದ ವಿದ್ಯುತ್ ಲೈನ್ ಕೇವಲ 9 ತಿಂಗಳಲ್ಲಿ ಹಾಕಲಾಯಿತು. ಅಂದುಕೊಂಡ್ರೆ ಅದು ಅದ್ಭುತವೇ ಸರಿ. ಆಗಸ್ಟ್ 5ರಂದು 1905ರಂದು KR ಮಾರ್ಕೆಟ್ ಬಳಿ ಸುಮಾರು 100ಕ್ಕಿಂತ ಹೆಚ್ಚು ವಿದ್ಯುತ್ ದೀಪಗಳು ಮೊದಲ ಬಾರಿಗೆ ಬೆಳಗಿದವು. ಆ ದಿನವನ್ನು ಜನರು ಸಂಭ್ರಮಾಚರಣೆ ಮಾಡಿದರು. ಇದರಿಂದ ಬೆಂಗಳೂರು ಏಷ್ಯಾಸ್ ಫಸ್ಟ್ ಎಲೆಕ್ಟ್ರಿಫೈಡ್ ಸಿಟಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಯಿತು. ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ತಿರ ಮೊದಲ ಉಪಕೇಂದ್ರ ಅಂದರೆ ಸಬ್ಸ್ಟೇಷನ್ ಸ್ಥಾಪಿಸಲಾಯಿತು. 1906ರ ವೇಳೆಗೆ ಬೆಂಗಳೂರಿನಲ್ಲಿ 861 ಬೀದಿ ದೀಪಗಳಿಗೆ ಹಾಗೂ 1600ಕ್ಕೂ ಹೆಚ್ಚು ಮನೆಗಳಿಗೆ ವಿದ್ಯುತ್ ಸಂಪರ್ಕ ದೊರಕಿತು. ಅದು ಆ ಕಾಲದಲ್ಲಿ ಒಂದು ದೊಡ್ಡ ಕ್ರಾಂತಿಯಾಗಿತ್ತು. ಇಂದಿಗೂ ಅಂದಿನ ಮೊದಲ ವಿದ್ಯುತ್ ದೀಪಗಳಲ್ಲಿ ಕೆಲವು ಕಾರ್ಪೊರೇಷನ್ ಸರ್ಕಲ್ ಬಳಿ ನೆನಪಾಗಿ ಉಳಿದಿವೆ. ಅವು ನಮಗೆ ಈ ನಗರ ಎಷ್ಟು ಮುಂಚಿತವಾಗಿ ಆಧುನಿಕ ತಂತ್ರಜ್ಞಾನ ಸ್ವೀಕರಿಸಿತು ಎಂಬುದನ್ನು ಸ್ಮರಿಸುತ್ತವೆ. ಇಂದು ನಾವು ಗಾರ್ಡನ್ ಸಿಟಿ ಅಥವಾ IT ಕ್ಯಾಪಿಟಲ್ ಆಫ್ ಇಂಡಿಯಾ ಎಂದು ಹೆಮ್ಮೆ ಪಡುವ ಬೆಂಗಳೂರು 118 ವರ್ಷಗಳ ಹಿಂದೆಲೇ ವಿದ್ಯುತ್ ದೀಪಗಳಿಂದ ಹೊಳೆಯುತ್ತಿದ್ದ ನಗರ. ಇದು ನಮ್ಮ ಹೆಮ್ಮೆ, ಇದು ನಮ್ಮ ಇತಿಹಾಸ.